ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಎಲ್ಲರೂ ಯುಗಾದಿ ಹಬ್ಬ ಹೇಗೆ ಆಚರಿಸಿದ್ದೀರಾ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮನೇಲಿ ಈ ರೀತಿಯಾಗಿ ಮಾಮೂಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹರಳೆಣ್ಣೆ ಹಚ್ಕೊಂಡು ಸೀಗೆಕಾಯಿ ಚಿಗರೆ ಪುಡಿಲಿ ಸ್ನಾನ ಮಾಡಿಕೊಂಡು ಒಬ್ಬಟ್ಟು ಸಾರು, ಹುಳ್ಳಿಕಾಯಿ ಪಲ್ಯ, ವಡೆ, ಆಮೇಲೆ ಇನ್ನೇನು ಮಾಡ್ತಾರೆ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ ಇಷ್ಟೆಲ್ಲ ಮಾಡಿ ಕಡಲೆಕಾಳು ಹಾಕ್ಬಿಟ್ಟು ಟಾಲ್ಡಾ ಅಂತ ಹೇಳ್ತಾರೆ ನಮ್ಮ ಕಡೆ, ಕಾಳು ಗೊಜ್ಜು ಥರ. ಇದನ್ನೆಲ್ಲ ಮಾಡಿ ಬೆಳಿಗ್ಗೆನೇ ನಮ್ಮ ಮನೇಲಿ 8:15 ಅಷ್ಟರಲ್ಲಿ ಎಲ್ಲ ಅಡುಗೆಗಳೆಲ್ಲ ರೆಡಿ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಪೂಜೆ ಕೂಡ 8:30 ಅಷ್ಟರಲ್ಲೆಲ್ಲ ನಮ್ಮ ಮನೇಲಿ ಪೂಜೆ ಕೂಡ ಆಗೋಯಿತು ಬೇಗ. ನಮ್ಮ ಮನೆ ದೇವ್ರ ಮನೆ ಹೇಗಿದೆ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ನೋಡಿ. ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಈ ದೇವ್ರ ಪೂಜಾ ರೂಮ್ ಬಂದು ಒಂದು 10 ಇಯರ್ಸ್ ಓಲ್ಡ್. ಬಟ್ ನಂಗೆ ಈ ಥರ ಒಂದು ಟ್ರೆಡಿಷ್ನಲ್ ಕಾನ್ಸೆಪ್ಟ್ ಪೂಜಾ ರೂಮ್ ತುಂಬಾ ಇಷ್ಟ ಆಗುತ್ತೆ. ಸೊ ನಮ್ಮನೇಲಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀವಿ. 3 ಚೊಂಬಲ್ಲಿ ತುಂಬ ನೀರಿಟ್ಟು ಅದರಲ್ಲಿ ಒಂದೊಂದು ಕಾಯಿನ್ ಹಾಕಿದ್ದೀವಿ. ಮೊಸರನ್ನ ತಳಗೆ ಇಟ್ಟು ಈ ರೀತಿ ಹೂವಿನ ಅಲಂಕಾರ ಮಾಡಿ ಬೆಳಗ್ಗೆ 8:30 ಅಷ್ಟರಲ್ಲೆಲ್ಲ ನಮ್ಮನೇಲಿ ಪೂಜೆನೇ ಆಗೋಯಿತು. ಪೂಜೆ ಆದಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ದೇವಸ್ಥಾನ ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಮಾಡಿದ ಅಡುಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ತಿಂದ್ಬಿಟ್ಟು ದಿನ ಈ ರೀತಿಯಾಗಿ ಮುಕ್ತಾಯ ಮಾಡಿದ್ವಿ. ನಿಮ್ಮ ಮನೇಲಿ ಹೇಗೆ ಹಬ್ಬ ಆಚರಿಸಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ.